ಶಿಕ್ಷಣ ಸಂಸ್ಥೆಯ ವಿಚಾರವಾಗಿ ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲು ಬಂದಿದ್ದೇವೆ. ನನ್ನೊಟ್ಟಿಗೆ ನಾನು ಜಗದೀಶ್ ಚೌಡವಳ್ಳಿ, ಕಾರ್ಯದರ್ಶಿ, ಮಲೆನಾಡು ಶಿಕ್ಷಣ ಸಮಿತಿ, ಆರ್ ಟಿ ದೇವೇಗೌಡರು ಸಮಿತಿಯ ಅಧ್ಯಕ್ಷರು, ನಮ್ಮ ಹಿರಿಯ ಉಪಾಧ್ಯಕ್ಷರು ಜಿ ಎಲ್ ಮುದ್ದೇಗೌಡರು, AVK PU ಕಾಲೇಜಿನ ಉಪಾಧ್ಯಕ್ಷರಾದಂಥ ನಾಗರಾಜ್ ಜೈನವರು, ನಮ್ಮ ಖಜಾಂಚಿಗಳಾದಂಥ HD ಪಾಶ್ವನಾಥ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ಮಾಡಲು ಬಂದಿದ್ದೇವೆ. ನಮ್ಮ ಅಧ್ಯಕ್ಷರು ತಮ್ಮ ಮಾತನ್ನು ಹೇಳಿ. ಈ ಅರ್ಜುನ್ ಗುರುದೇವ್ ಅಂತಕ್ಕಂಥವರು ಫೀಸ್ನ ಸಾಫ್ಟ್ವೇರ್ನಲ್ಲಿ ಲೋಪ ಇರ್ತದೆ. ಆ ಸಾಫ್ಟ್ವೇರ್ಗೆ 10 ರೂಪಾಯಿ ನೀವು ಇದನ್ನು ಹಾಕಿದ್ರೆ ಎಡಿಟ್ ಸಿಸ್ಟಮ್ನಲ್ಲಿ ಅವರು 18,000 ಕಟ್ಟೋನು 18 ರೂಪಾಯಿ ಕಟ್ಟಿ 18,000 ರೂಪಾಯಿದು ಚಲನ್ ತಂದು ಕೊಟ್ಟಿದ್ದನ್ನು ಇಲ್ಲಿ ಲೋಪ ನನಗೆ ಕಂಡು ಬರ್ತದೆ. ಕೆಲವು 18,000 ಕಟ್ಟೋನು 18 ರೂಪಾಯಿಲಿ ಫೀಸ್ ಕಟ್ಟಿ ಹೋಗಿದ್ದಾನೆ. ಎಡಿಟ್ ಮಾಡ್ಕೊಂಡು ಅದನ್ನು ಬಿಲ್ ತೆಗೆದು ಫೀಸ್ ಸೆಕ್ಷನಿಗೆ ಕೊಟ್ಟಿದ್ದಾರೆ. ಫೀಸ್ ಸೆಕ್ಷನ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅಲ್ಲಿ ಅರ್ನಿಂಗ್ ಆಗೋದ್ರಿಂದ ಇವರು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಲ್ಲ. ಇವನು ಗುಮಾಸ್ತ ಭಾಗಿಯಾಗಿದ್ನೋ ಏನೋ ಗೊತ್ತಿಲ್ಲ. ನಾವು ಅವರಿಬ್ಬರನ್ನ ಸಸ್ಪೆಂಡ್ ಮಾಡಾಯ್ತು. ಯಾರು ರಮೇಶ್ ಅಂತೇಳಿ ಒಬ್ಬರಿದ್ದರು ಅಲ್ಲಿ, ಅವ್ರನ್ನ ತೆಗೆದು ಅದಾದ 1 ತಿಂಗಳಿಗೆ ರಿಟೈರ್ಡ್ ಆದವ್ರನ್ನ ಇಟ್ಕೊಂಡಿದ್ದು ನಾಗೇಂದ್ರ ಅಂತೇಳಿ ಅವ್ರನ್ನೂ ತೆಗೆದು. ಸೊ ಅದನ್ನು ಚೆಕ್ ಮಾಡಿಸಿದಾಗ ಅವರು ಫೀಸು ಕಂಟ್ರೋಲ್ ಅಧಿಕಾರಿ ಇರ್ತಾರಲ್ಲ ಪ್ರಸನ್ನ ಅಂತೇಳಿ, ಅವರು ನನ್ನ ಮೇಲೆ ಮುಗಿ ಬೀಳ್ತಾರೆ. ಏನು ಸರ್ ನಮ್ಮ ಮೇಲೆ ಈ ಥರ ಅನುಮಾನ ಪಡ್ತೀರಾ? ಇದೇನಾದರೂ ನಡೆದಿದ್ರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನಾನು ಸೆಕ್ರೆಟ್ರಿಗೂ ರಾಜೀನಾಮೆ ಕೊಡ್ತೀನಿ, ನನ್ನ ನಿರ್ದೇಶಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ, ನನಗೆ ಗೊತ್ತಿಲ್ಲ, ನೀನು 3 ತಿಂಗಳದ್ದು ಕಂಡಿಡಿಯಪ್ಪ ಅಂತ ಹೇಳ್ತೀನಿ. ಆಗ ಅವನು ಸಂಜೆಗೆ ಬರ್ತಾನೆ, 6,90,000 3 ತಿಂಗಳಿಗೆ ಸಿಕ್ಕಿದೆ ಸರ್ ಅಂತಾನೆ. ಮತ್ತು ಏನು ಮಾಡಿದೆ, ನೀನು ಬೆಳಗ್ಗೆ ಹೇಳ್ದಲ್ಲ 5 ವರ್ಷದ್ದು ನನಗೆ ಕೊಡು ಲೀಸ್ಟ ಅಂತ ಹೇಳ್ತೀವಿ. ಅವರು ತಗೊಂಬರ್ತಾರೆ. ಅದಕ್ಕೆ ಯಾರು ಆ ಥರ ಮೋಸ ಮಾಡಿದ್ರು ಮಕ್ಕಳು, ಅವ್ರ ಜೊತೆ ಯಾರು ಭಾಗಿಯಾಗಿದ್ರು ಆ ಮಕ್ಕಳಿಗೆ 25,000 ದಂಡ ಹಾಕಿ ಫೀಸ್ ಎಷ್ಟು ಕಟ್ಟಬೇಕಾಯ್ತು ಅಷ್ಟನ್ನೂ ಸಹ ಫೀಸನ್ನು ಕಟ್ಟಿಸ್ಕೊಂಡಿದ್ದೀವಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಬಂತು. ಯಾವುದು ಅದು ಕೋಟಿಗಟ್ಟಲೆ ಇದೆ. ಈಗ 69 ಲಕ್ಷ ಏನೋ ಬಂದಿದೆ. ಆಗಿದೆ ಎಲ್ಲ ಮಾಡಿ ಅವ್ರ ಮಾರ್ಕ್ಸ್ ಕಾರ್ಡೆಲ್ಲನೂ ತಡೆ ಹಿಡ್ದಿದ್ದೀವಿ. ಅವ್ರು ಯಾವತ್ತಿದ್ರೂ ಬರಲೇಬೇಕು, ಕಟ್ಟಲೇಬೇಕು. ಸೊ ಆಂತರಿಕ ತನಿಖೆ ನಮ್ಮ ಇಲ್ಲ ನಮ್ಮಲ್ಲೇ ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲ, ಅದು ನಮ್ಮ ಲೋಪ ಆಗಿರೋದ್ರಿಂದ ನಾವು ಆಂತರಿಕವಾಗಿ ಅಲ್ಲೇ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ದೀವಿ. ಸೊ ಆ ಒಂದು ಸಾಫ್ಟ್ವೇರ್ನ ಅಳವಡಿಸ್ಲಿಕ್ಕೆ ಇವರು ದಾವಣಗೆರೆಯಿಂದ ಒಂದು ಪಾರ್ಟಿ ಕರ್ಕೊಬರ್ತಾರೆ. ಅರ್ಜುನ್ ಗುರುದೇವ್ 34 ಲಕ್ಷ ರೂಪಾಯಿ ಆಗುತ್ತೆ. ಈ ಸಾಫ್ಟ್ವೇರ್ನ ಕಂಟ್ರೋಲ್ ಮಾಡಿ ನಾವು ಬ್ಯಾಂಕಿಗೆ ಪ್ರೊಟೆಕ್ಷನ್ನಿಗೆ ಕೊಟ್ಕೊಂಡ್ರೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಕೆನರಾ ಬ್ಯಾಂಕಿನ DGM AGMಗೆ ಮತ್ತು ಮ್ಯಾನೇಜರ್ ಹತ್ರ ಗಲಾಟೆ ಮಾಡಿ 37 ಕೋಟಿ ರೂಪಾಯಿ ನಿಮ್ಮ ಬ್ಯಾಂಕಲ್ಲಿ FD ಇಟ್ಟಿದ್ದೀವಿ, ನೀವು ನಮ್ಮ ದುಡ್ಡಿಗೆ ಪ್ರೊಟೆಕ್ಷನ್ ಕೊಡಲಿಲ್ಲ ಅಂದರೆ ನೀವು ಇನ್ನೇನು ಮಾಡ್ತೀರಾ ಅಂತ ಅಂದಾಗ ಅವರು ನಾವು ಅದನ್ನು ನಾವೇ ಬರ್ಸ್ಕೊಂಡು ತಗ್ತೀವಿ ಸರ್, ಅದೇನು ಒಂದು 50,000 1 ಲಕ್ಷದೊಳಗೆ ಆಗುತ್ತೆ ಅಂತೇಳಿ ಫ್ರೀಯಾಗಿ ಕೆನರಾ ಬ್ಯಾಂಕ್ನವರು ನಮಗೆ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಸ್ಮಾರ್ಟ್ ಕ್ಯಾಂಪಸ್ ಮಾಡಬೇಕು ಅಂತೇಳಿ ಎಲ್ಲೆಲ್ಲಿ ಏನೇನು ಮಾಡಬೇಕು, ಕರಾರುವಕ್ಕಾಗಿ ಮಾಡಬೇಕು, ಡ್ರೈನು, UGD, ರೋಡು, ಈ ಬಿಲ್ಡಿಂಗೆಲ್ಲ ಇದನ್ನು ವರ್ಟಿಕಲ್ಲಾಗಿ ಕಟ್ಟಬೇಕು ಅಂತೇಳಿ ಒಂದು ತಂಡವನ್ನು ಕರ್ಕೊಂಬರ್ತಾರೆ ಸರ್ವೆ ಮಾಡಲಿಕ್ಕೆ. ಅರ್ಜುನ್ ಗುರುದೇವ್ ಅವರೇ 39 ಲಕ್ಷಕ್ಕೆ ಅದಕ್ಕೆ ಒಂದು ಕೊಟೇಶನ್ ಕೋಟ್ ಮಾಡ್ತಾರೆ. ಸೊ ಉಡಾದಲ್ಲಿ ಇದ್ದಂಥ ಒಬ್ಬ ಇಂಜಿನಿಯರ್ನ ಕನ್ಸಲ್ಟ್ ಮಾಡಿ, ನೀವು ಗೌರ್ಮೆಂಟ್ ಅಧಿಕಾರಿ ಆಗಿರೋದ್ರಿಂದ ನಿಮ್ಮನ್ನು ನಮ್ಮ ಕಾಲೇಜಿಗೆ ನಿಯೋಜನೆ ಮಾಡ್ಕೊತೀವಿ, ನೀವು BSNR ಕಂಪ್ನಿಯಲ್ಲಿ ಏನು ಕೃಷ್ಣನಗರದಲ್ಲಿ ನಡೀತಾ ಇದೆ ಈಗ ಕೆಲಸ ನಡೀತಾ ಇಲ್ಲ, ಅವ್ರಿಗೆ ಹೇಳಿ ಅದೇನು ಖರ್ಚು ಕೊಡ್ತೀವಿ ಅಂತ ಅಂದರು. ಅವರು ಸುಮಾರು 17 ಜನ 7 ದಿವಸಲು 8 ದಿವಸಲು ಬಂದು ಸರ್ವೆ ಮಾಡಿ ನಮಗೆ ಇಂಜಿನಿಯರ್ ಕಾಲೇಜು ಇದು ಹಲವಾರು ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡೋದ್ರಿಂದ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ಸರ್, ನಿಮ್ಮಲ್ಲಿ 1 ಲೋಟ ಕಾಫಿನೂ ಬೇಡ ಊಟನೂ ಬೇಡ ಅಂಥೇಳಿ ಅವರು ಫ್ರೀಯಾಗಿ ಮಾಡಿಕೊಟ್ರು. ಆ ಒಂದು 37 ಲಕ್ಷನೂ ಅಲ್ಲಿ ಉಳೀತು. ಇನ್ನು ಹಾಸ್ಟ್ಲು ಕೇರ್ ಸಿಟಿ ಇದ್ದಿದ್ದರಿಂದ ಹಾಸ್ಟ್ಲಲ್ಲಿ ಯೂರಿನರ್ಸ್ ಇರ್ಬೋದು, 16-20 ರೂಮ್ ಬೇಕು ಅಂತೇಳಿ 3,96 ಲಕ್ಷಕ್ಕೆ ಒಂದು ಕೊಟೇಶನ್ ಕರ್ಕೊಬಂದು ಇದೇ ದಾವಣಗೆರೆಯಿಂದ ಅವರ ರಿಲೇಟಿವ್ನೇ ಕರ್ಕೊಬಂದು ಕೊಡ್ತಾರೆ.
ಸೊ ಅದಕ್ಕೆ ನಾವು ಖಾಸಗಿಯವರಿಂದ ಒಂದು ಕೊಟೇಶನ್ ತಯಾರು ಮಾಡಿಸ್ತೀವಿ. ಅದು 1,46,00,000ಕ್ಕೆ ಅವರು ಕೊಟೇಶನ್ ಕೊಡ್ತಾರೆ. ಅಂಥ ಸಂದರ್ಭ ಈ ಉಪಾಧ್ಯಕ್ಷರಾದಂತಹ ಏನು ಗುರುದೇವ್ರ ಮಗ ಇದ್ದರು, ಇವರು ಅರ್ಜುನ್ ಗುರುದೇವ್, ಒಂದು ಭಾಳ ಗೋಲ್ಮಾಲ್ ನಡೀತಕ್ಕಂಥ ಒಂದು ಫೀಸ್ ಕಲೆಕ್ಷನ್ನಲ್ಲಿ 4-5 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿರ್ತಾರೆ. ಏನಂತಂದರೆ ಅದೊಂದು ಸಾಫ್ಟ್ವೇರು. ಹೇಳಿ ಸರ್. ಈಗ ಅವರು ಆಡಳಿತರಿದ್ದಾಗ ನೀವು ಮಾಹಿತಿ ಬೇಕಲ್ಲ, ಮಾಹಿತಿ ನಾವು ಒಳಗಡೆ ಹೋದಕ್ಕೆ ತಾನೇ ಗೊತ್ತಾಗಬೇಕು. ಯಾವುದು ಯಾರು ಅಲ್ಲ, ಅವರು ನಿಮಗೆ ಅವರಿಗೆ ಯಾವುದೇ ಥರದ ಅಧಿಕಾರ ಕೊಡದಲ್ಲೇ ಅವ್ರದ್ದು 5 ವರ್ಷ ಒಂದೇ ಒಂದು ಸೈನ್ ಹಾಕಿಲ್ಲ ಇರ್ಬೋದು ಸರ್. ಒಂದು ಮೆಂಬರ್ಶಿಪ್ ಮಾಡಕ್ಕೆ ಮೆಂಬರ್ಶಿಪ್ ಸ್ಲಿಪ್ಪಿಗೂ ಸೈನ್ ಹಾಕಕ್ಕೆ ಅವಕಾಶ ಕೊಟ್ಟಿಲ್ಲ. ಜಗಳ ಇಲ್ಲ, ಜಗಳ ಆಯ್ತು. ಇದೆ ನಮ್ಮ ಬೈಲಾದಲ್ಲಿ ಏನಿದೆ, ಒಂದು ನಿಮಿಷ ಒಂದು ನಿಮಿಷ ಕೇಳ್ಬಿಡಿ. ಬೈಲಾದಲ್ಲಿ ಕಾರ್ಯದರ್ಶಿ ಸ್ಥಾನ ಏನಿದೆ ಅಂದರೆ ಕಾರ್ಯ ಅಂದರೆ ಅಧ್ಯಕ್ಷರು ಏನು ಹೇಳ್ತಾರೆ ಅದನ್ನು ಮಾಡುವಂಥ ಮೀಟಿಂಗ್ ಕತೆ ಅಂದರೆ ಅವ್ರು ಬರೀತಾರೆ ಇಂಥ ದಿವಸ ಅಷ್ಟೇ. ನೋಡಿ, ಎರಡೇ ಲೈನು. ನನಗೆ ಅಧಿಕಾರ ಇಲ್ಲ, ನಾನು ಯಾವುದಕ್ಕೂ ಸೈನ್ ಮಾಡೋಕ್ಕೂ ಅಧಿಕಾರ ಇಲ್ಲ. ಇಲ್ಲ ಇಲ್ಲ, ಅವರಿಗೂ ಕೆಲವು ಮಾಹಿತಿ ಗೊತ್ತಿಲ್ಲ. ಏನೀಗ ನಾನು ನಂಬುತ್ತಾರೆ. ಈಗ ನಾನು ನಿನ್ನ ನಂಬಿದರೆ ಈಗ ನನ್ನ ಹತ್ರ ನಾನು ಬ್ಯಾಂಕ್ ಪ್ರೆಸಿಡೆಂಟ್ ಕೇಳಪ್ಪ ಇಲ್ಲಿ, ನಾನು ಬ್ಯಾಂಕ್ ಪ್ರೆಸಿಡೆಂಟ್ ಆದಾಗ ಹಿಂಗೆಲ್ಲ ಕೆಲವರು ಬಂದರೆ ನೋಡಿದ್ರೆ ಶಕ್ತಿ ಸೈನ್ ಆಗ್ತಾ ಇದ್ದು ನಂಬಿಕೆ. ಹೌದು, ಹಾಗಾದ್ರೆ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಕೆಲವು ನಿರ್ದೇಶಕರನ್ನ ನಾವು ಮೂಟೆಗಟ್ಟಲೆ ತಗೊಂಡೋಗಿ ಕೊಟ್ಟರೆ ತೃಪ್ತಿಪಡಿಸಕ್ಕಾಗಲ್ಲ ಅಂತ. ಡ್ಯೂಟಿ ಹೊಡೆಯಕ್ಕೆ ಇಟ್ಕೊಂಡಿದ್ದಾರೆ ಸರ್. ಅದೇ ಬಂದಿರೋದು ನಮಗೆ. ನನ್ನ ಗೋಷ್ಠಿ ಮುಗಿಸ್ಬಿಡ್ತೀನಿ. ನೀವು ಏನೇ ಕ್ವೆಶ್ಚನ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ತೀವಿ ಸರ್. 1 ನಿಮಿಷ. ₹1,00,000 ವರ್ಷಕ್ಕೆ ಜಾಸ್ತಿ ಬಂತು. ಇದು ಕೆಲವರಿಗೆ ಅಸಮಾಧಾನ ಆಯಿತು, ಯಾಕೆಂದರೆ ಅವರು ಬೇಕಾದವರೆಲ್ಲ ಇದ್ದರು. ಈ ಕಾರಣದಿಂದ ನಮಗೆ ಸ್ವಲ್ಪ ತೊಂದರೆ ಆಯಿತು. ನಮಗೆಲ್ಲ ಆದದ್ದೆಲ್ಲ ಗೊತ್ತಿದೆಯಲ್ಲ. ಈಗ ನ್ಯಾಯಾಲಯದಲ್ಲಿದೆ, 2 ನ್ಯಾಯಾಲಯದಲ್ಲಿ ನಮ್ಮ ಪರ ಆಗಿದೆ. ಈಗ ಹೈಕೋರ್ಟ್ ಮುಂದೆ ಇದೆ, ಅದು ಈಗ ತೀರ್ಪಿದೆ. ನಾವು ಪ್ರಶ್ನೆ ಬರಬಾರ್ದು ಅನ್ನೋ ಅಭಿಪ್ರಾಯನೂ ಇತ್ತು. ಆದರೆ ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಅಪಪ್ರಚಾರ ಶುರುವಾಗಿದೆ. ಅದಕ್ಕೋಸ್ಕರ ಪ್ರೆಸ್ ಮುಂದೆ ಬಂದಿದ್ದೇವೆ. ಇಂಜಿನಿಯರಿಂಗ್ ಕಾಲೇಜ್ ಸಂಬಂಧಪಟ್ಟಂತೆ ನಾವು ಬಂದ ಮೇಲೆ 3 ಹೊಸ ಕೋರ್ಸ್ ತಂದಿದ್ದೀವಿ. ಬಾಕಿದೆಲ್ಲ ನಾವೇನೇನು ಮಾಡಿದ್ದೀವಿ ಅದನ್ನು ಸೆಕ್ರೆಟರಿ ಹೇಳ್ತಾರೆ. ಅಡ್ಮಿಷನ್ನಲ್ಲಿ ಪರ್ಸೆಂಟೇಜ್ ಇಂಪ್ರೂವ್ ಮಾಡಿದ್ದೀವಿ. ತಮಗೆಲ್ಲ ಗೊತ್ತಿದೆ ಇಲ್ಲಿ ಯಾವ ಥರ ಆಗ್ತಾಯಿತ್ತು ಅಂತ. ನಾವು ಪಾರದರ್ಶಕವಾಗಿ ಮಾಡಿದ್ದೀವಿ. ಕಂಪ್ಯೂಟರ್ನಲ್ಲಿ ಯಾರು ಎಷ್ಟು ದುಡ್ಡು ಕಟ್ಟಿದ್ರು, ಯಾರು ಬೇಕಾದ್ರೂ ನೋಡ್ಬೋದು. ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾರಿಗೆ ಫೀಸ್ ಎಷ್ಟು ಕೊಟ್ಟಿದ್ದೀವಿ, ಯಾರು ರಾಜಕಾರಣಿಗೆ ಎಷ್ಟು ಕೊಟ್ಟಿದ್ದೀವಿ, ಎಲ್ಲ ಇದೆ. ಪಾರದರ್ಶಕವಾಗಿ ಮಾಡಿದ್ದೀವಿ. ಅದು ಸ್ವಲ್ಪ ಕೆಲವರಿಗೆ ಬೇಜಾರಾಗಿದೆ, ಮಧ್ಯವರ್ತಿಗಳಿಗೆ. ನಮ್ಮಲ್ಲಲ್ಲ, ನಿಮಗೆಲ್ಲ ಗೊತ್ತಿದೆ ಇಲ್ಲ ಮಧ್ಯವರ್ತಿಗಳು ಎಷ್ಟು ಏನೇನು ಮಾಡ್ತಾಯಿದ್ರು ಕೆಲವರೆಲ್ಲ. ಈ ಕಾರಣದಿಂದ ನಮಗೆ ಸ್ವಲ್ಪ ತೊಂದರೆ ಆಗಿದೆ. ನಮ್ಮೆಲ್ಲ ಇಲ್ಲದ ಆಪಾದನೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಲೋಪದೋಷ ಮಾಡಿಲ್ಲ, ನಮಗದರ ಅವಶ್ಯಕತೆಯೂ ಇಲ್ಲ. ಮತ್ತು ಕೆಲವು ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸ ನಾವು ಯಾವುದೇ ಲಂಚ ಸ್ವತ್ತು ಕೊಡದೆ ಮಾಡಿದ್ದೇವೆ. ಪ್ರತಿಯೊಂದಕ್ಕೂ ನಾವು ಕೊಡ್ತಕ್ಕಂಥ ಇದನ್ನು ನಮ್ಮ ಶಕ್ತಿಯಿಂದ ನಾವು ಸರ್ಕಾರದ ಲೆವೆಲಲ್ಲಿ ಏನಾಗಬೇಕು ಎಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಒಂದು ಜಾಗ ನಿಮಗೆ ಎಲ್ಲ ಮುನ್ಸಿಪಾಲ್ಟಿಯೆಲ್ಲ ಗಲಾಟೆ ಮಾಡ್ತಾರೆ. 1 ಎಕರೆ 37 ಗುಂಟೆ ನಮ್ಮ ಡಿಸ್ಪ್ಯೂಟ್ ಇದೆ. ಅದ್ರ ಬಗ್ಗೆ ನಾವು ಕೃಷ್ಣ ಬೈರೇಗೌಡರ ಹತ್ರ ನಾವು ಹೇಳ್ಬಾರ್ದು,
ಅವರು ನನಗೆ ಕೆಲವು ಕಡೆಯಿಂದ ನನಗೆ ಗೊತ್ತು ಸಂಬಂಧಿಕರು. ಫಸ್ಟ್ ಡೇನೇ ಹೋಗಿ ನಾವೆಲ್ಲ ಹೋಗಿ ಸಂಪರ್ಕ ಮಾಡಿದ್ರು. ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅವರ ಸೆಕ್ರೆಟ್ರಿಗೆ, ನೋಡ್ಬಿಟ್ರು ಡಿ ಸಿ ಅವ್ರಿಗೆ ಬರೀರಿ ಆಗಿ ಅಷ್ಟರಲ್ಲಿ ಇದಾಯಿತು. ನಾವಲ್ಲಿ ಕೈ ಬಿಟ್ಟಿದ್ವಿ, ಯಾರು ಬಂದವ್ರು ಮಾಡಿಸ್ಕೊಳ್ಳಿ ಅಥವಾ ನಾವೇ ಇರ್ತೀವೋ ನೋಡೋಣ. ಇಷ್ಟ ಆಗಿದೆ. ನಾವು ಹಣಕಾಸಿನಾದ್ರೂ ಆದಷ್ಟು ಅಭಿವೃದ್ಧಿ ಮಾಡಿದ್ವಿ ಹಿಂದಿಗಿಂತ. ಯಾರೇ ಬಂದರೂ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಪಾರದರ್ಶಕವಾಗಿ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಬೇಕಾದ್ರೂ ಏನು ಬೇಕಾದ್ರೂ ನೋಡ್ಬೋದು. ಇದರಲ್ಲಿ ಎರಡನೇ ಮಾತಿಲ್ಲ, ಯಾವುದೇ ಗುಟ್ಟು ಇಲ್ಲ, ಮಧ್ಯವರ್ತಿಗಳಿಲ್ಲ. ನಮಗೆ ಆತಂಕ ಆಗಿರೋದು ಮಧ್ಯವರ್ತಿಗಳಿಂದ. ಇಲ್ಲಿ ಮಧ್ಯವರ್ತಿಗಳು ಮೇಡಮರಿಗೆಲ್ಲ ಗೊತ್ತಿದೆ. ಮಧ್ಯವರ್ತಿಗಳು ಏನು ಹೊಡಿತಾ ಇದ್ರು, ಎಷ್ಟು ಸಂಪಾದನೆ ಮಾಡ್ತಾಯಿದ್ರು, ಅದನ್ನು ನಾವು ತಡೆಗಟ್ಟಿದ್ದೀವಿ. ಅದರಿಂದ ನಮಗೆ ತೊಂದರೆ ಆಗಿದೆ ನಮ್ಮ ಆಡಳಿತಕ್ಕೆ. ಇಲ್ಲದೇ ಅಂದರೆ ಈಗ ಕೆಲವರು ನಮಗೆ ಅವ್ರ ಕಡೆಯದೂ ನಮಗೆ ಇಂಡೈರೆಕ್ಟಾಗಿ ಮಾಡ್ಕೊಂಡು ಹೋದೆ ಅನ್ನೋ ಅಭಿಪ್ರಾಯ ಅವ್ರಿಗೆಲ್ಲ ಇದೆ. ಆದರೂ ಸಹ ಒತ್ತಡಕ್ಕೆ ಇವತ್ತಿನ ತೊಂದರೆ ಆಗ್ತಾನೆ ನಾವು ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಈ ಗುರುದೇವ್ ಇಷ್ಟಕ್ಕೆಲ್ಲ ಕಾರಣ ಗುರುದೇವ್. ಅವರಿಗೆ ಅಮಿಷ ಅಂದರೆ ನಾವು ತೃಪ್ತಿ ಪಡಿಸೋಕ್ಕೆ ಆಗಲ್ಲ. ನಾನು ಇದನ್ನು ಹಿಂದಿನ ಚೇರ್ಮನ್ ಮುಂದೆನೇ ಹೇಳಿದೆ, ಸರ್ ಗೋಣಿ ಚೀಲ ಕಟ್ಟಿ ಕೊಟ್ಟಿರೋದನ್ನು ತೃಪ್ತಿ ಪಡಿಸೋಕ್ಕಾಗಲ್ಲ, ನಾವು ಏನು ಮಾಡೋಣ.